ಒಂದು ಕ್ಷಣ ನಿಮ್ಮ ಕಣ್ಣು ಮುಚ್ಚಿ ಒಂದು ಪವಿತ್ರ ಬೆಟ್ಟದ ಮೇಲೆ ನಿಲ್ಲಿದ್ದೀರಿ ಎಂದು ಕಲ್ಪಿಸಿ. ಇಲ್ಲ, ಇದು ಸಾಮಾನ್ಯ ರಾತ್ರಿ ಅಲ್ಲ. ಇದು ತಿರುಮಲೆ ಮೌನವಾದ ರಾತ್ರಿಯ ಕತೆ. ರಾತ್ರಿ ಕತ್ತಲೆ ಆವರಿಸಿದಾಗ ತಿರುಮಲೆ ಬೆಟ್ಟಗಳಲ್ಲಿ ಒಮ್ಮೆ ಸಂಪೂರ್ಣ ಮೌನ ಆವರಿಸಿತು. ಗಂಟೆಯ ಶಬ್ದವೂ ಇಲ್ಲ, ಮಂತ್ರಧ್ವನಿಯೂ ಇಲ್ಲ. ಆದರೆ ಆ ಮೌನದೊಳಗೆ ಒಂದು ದಿವ್ಯ ದೃಷ್ಟಿ ಜಗತ್ತನ್ನೇ ನೋಡುತ್ತಿತ್ತು. ಭಕ್ತರೆಲ್ಲ ನಿದ್ರೆಯಲ್ಲಿದ್ದಾಗ ಸ್ವಾಮಿ ಮಾತ್ರ ಎಚ್ಚರದಲ್ಲಿದ್ದನು. ಜನರ ಹೃದಯಗಳ ನೋವು, ಆಶೆಗಳು, ಪ್ರಾರ್ಥನೆಗಳು ಎಲ್ಲವನ್ನೂ ಮೌನವಾಗಿ ಕೇಳುತ್ತಿದ್ದನು. ಅದೇ ರಾತ್ರಿಯಿಂದ ತಿರುಮಲೆಯ ಮೌನ ಇನ್ನೂ ಸಾಮಾನ್ಯವಾಗಿರಲಿಲ್ಲ. ಅದು ದೇವರ ಮೌನದ ಆಶೀರ್ವಾದ. ಬಹುಶಃ ನಾವು ಕಾಣದಾಗಲೂ, ನಾವು ಕೇಳದಾಗಲೂ ಸ್ವಾಮಿ ನಮ್ಮನ್ನು ನೋಡುತ್ತಲೇ ಇರುತ್ತಾನೆ. ಈ ಲೋಕಕ್ಕೆ ಮಾತುಗಳ ಅಗತ್ಯವಿರಬಹುದು, ಆದರೆ ದೇವರಿಗೆ ಮೌನವೂ ಸಾಕು. ಓಂ ನಮೋ ವೆಂಕಟೇಶಾಯ. ಗೋವಿಂದ ಗೋವಿಂದ. ದೇವರು ಸದಾ ಮಾತಾಡುವುದಿಲ್ಲ, ಕೆಲವೊಮ್ಮೆ ಕೇವಲ ಕಾಪಾಡುತ್ತಾನೆ.